ಹಾಯ್ ಗೈಸ್, ಬೆಳಗಿನ ಶುಭೋದಯ. ನಾವು ಬೆಳಗ್ಗೆನೇ ಅಮಾವಾಸ್ಯೆ ಪೂಜೆಗೆ ಹೊರಟಿದ್ದೆ ಮಹದೇಶ್ವರನ ಬೆಟ್ಟದ ಕಡೆಗೆ. ನನ್ನ ಹೆಂಡತಿಗೆ ಬರೋಕ್ಕೆ ತುಂಬ ಆಸೆ ಇತ್ತು, ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ಕೆಲಸ ಇತ್ತು ಅಂತ. ಪೂಜೆ ಮಾಡಿ ಕಾರ್ಗೆ ಸೀದಾ ಹೊರಟ್ವಿ. ನನ್ನ ಬಾಮ ಇದ್ದ ನಾನೇ ಓಡಿಸ್ತೀನಿ ಅಂತಂದ. ಮದ್ದೂರು ಗಂಟ ಅವನೇ ಓಡಿಸ್ತಾ. ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ ಸೀದಾ ಎತ್ತೋ ಗಾಡಿನ. ನೋಡಿ, ಇದು ಹೊಸ ನೈಸೋಳ ಹತ್ರ ಇರೋ ಬ್ರಿಡ್ಜು. ಇವತ್ತೇ ತುಂಬ ಖಾಲಿ ಇದ್ದಿದ್ದು. ಅಲ್ಲಿಂದ ಬಂದಿದ್ದೆ, ನಮ್ಮ ಮದ್ದೂರಿಂದ ನಾನು ಓಡಿಸ್ದೆ, ಸಿಂಗಲ್ ಲೈನ್ ಹೈವೇ ಅಂತ. ಸೊ ಮದ್ದೂರಿಂದ ಬರ್ತಾ ಮಳವಳ್ಳಿಯಿಂದ ಮುಂದಕ್ಕೆ ಒಂದು 10 ಕಿಲೋಮೀಟ್ರಿಗೆ ಅಮೃತೇಶ್ವರ ದೇವಸ್ಥಾನ ಅಂತ. ಈ ಜಾಗ ಸಖತ್ತಾಗಿದೆ. ನಾವು ಯೂಶ್ವಲಿ ಬಂದರೆ ಇಲ್ಲೇ ಊಟ ಮಾಡೋದು. ತುಂಬ ಪ್ರಶಾಂತವಾದ ಜಾಗ, ಕ್ಲೀನಾಗಿದೆ. ನೋಡಿ, ಭತ್ತ ಒಣಗಾಕಿದ್ರು ಯಾರೋ. ಏನು ಸಣ್ಣ ಅಕ್ಕಿ ಅಂತೀರ, ಸಖತ್ತಾಗಿತ್ತು ಅಕ್ಕಿ. ಭತ್ತ ಹೆಂಗಿದೆ ನೋಡಿ, ಫುಲ್ ಸಣ್ಣ ಅಕ್ಕಿದದು. ಸೀದಾ ಅಲ್ಲಿಂದ ನಾಯಿ ಮರಿಗಳನ್ನ ಆಟ ಆಡ್ಸೋಣ ಅಂತ ಹೋದೋ. ಹೋದ ತಿಂಗಳು ನಾಯಿ ಮರಿಗಳು ಜಾಸ್ತಿ ಇತ್ತು, 5-6 ಏನೋ ಇತ್ತು. ಈ ತಿಂಗಳು ಬರೀ ಇದ್ದಿದ್ದೇ 2. ಎಲ್ಲ ಎತ್ಕೊಂಡು ಹೊಂಟೋಗಿದ್ರು ಪಾಪ. ಅಲ್ಲಿಂದ ಮಹದೇಶ್ವರನ ಬೆಟ್ಟದ ಕಡೆಗೆ ಬಂದೋ. ಕೋತಿಗಳು ಎಲ್ಲ ಕಡಲೆಕಾಯಿ ಹಾಕೋದು ಏನೋ ಆನಂದ, ಒಂಥರ ಖುಷಿ. ಸೊ ತಾಳು ಬೆಟ್ಟಕ್ಕೆ ಬಂದು ಓಕೆ ಮಾದಪ್ಪ ಅಂದ್ಕೊಂಡು ಸೀದಾ ದೇವ್ರ ಕೈ ಮುಗ್ದು ಒಂದು ಟೀ ಕುಡಿದ್ವಿ. ಟೀ ಕುಡ್ದು ಹೊರಟಿದ್ದೆ ಮಾದಪ್ಪನ ದೇವಸ್ಥಾನದ ಕಡೆಗೆ. ರೂಮ್ಗೆ ಚೆಕ್ಕಿನಾಗಿ ಫ್ರೆಶ್ ಅಪ್ ಆಗಿ ಸೀದಾ ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೊರಟೋ ನಾಟಕ ನಡೀತಾಯಿತ್ತು. ಯಾವ ನಾಟಕ ಅಂತ ಗೊತ್ತಿಲ್ಲ. ಒಂದು 5 ನಿಮಿಷ ನಾಟಕ ಎಲ್ಲ ಮುಗಿಸಿ ನೋಡ್ಕೊಂಡು ಸೀದಾ ದೇವಸ್ಥಾನದ ಒಳಗಡೆ ಹೋದೋ. ಬಸವನ ತೇರು ಎಳಿಸ್ತೋ ಜೊತೆಗೆ. ಅಮಾವಾಸ್ಯೆ ದರ್ಶನ. ಸೀದಾ ನಾವು ತಿಂಗಳು ಪ್ರತಿ ಅಮಾವಾಸ್ಯೆಗೂ ಹೋಗ್ತೀವಿ. ಆ ಅಮಾವಾಸ್ಯೆಯಲ್ಲಿ ಮಾದಪ್ಪನ ನೋಡೋದೇ ಒಂದು ಆನಂದ. ಸೀದಾ ಗರ್ಭಗುಡಿ ಒಳಗಡೆ ಡೈರೆಕ್ಟ್ ಎಂಟ್ರಿ ಹೋದ್ವಿ. ಒಳ್ಳೆ ದರ್ಶನ ಸಿಕ್ತು ಮಾದಪ್ಪಂದು. ನೋಡಿ ಹೆಂಗಿದೆ ಮಾದಪ್ಪ ಅಂತ. ಗೇ ಮಾದಪ್ಪ. ಅಲ್ಲಿಂದ ಆಚೆ ಬಂದು ಒಳ್ಳೆ ಲೈಟಿಂಗ್ಸ್ ಆನ್ ಮಾಡಿದರು. ಕತ್ಲಾಗಿತ್ತು. 6 ಗಂಟೆ ಏನೋ. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಸೀದಾ ನಾವು ಹೊರಟಿದ್ದೆ ಊಟದ ಕಡೆಗೆ. ಒಳ್ಳೆ ಹೊಟ್ಟೆ ಸಿತಾಯಿತ್ತು ಬೇರೆ. ಒಳ್ಳೆ ಪ್ರಸಾದ ತುಂಬಿಕೊಂಡು ಸೀದಾ ಅಲ್ಲಿಂದ ಆಚೆ ಬಂದ ತಿರ್ಗಾ ನಾಟಕ ನಡೀತಾಯಿತ್ತು. ಒಂದು 10 ನಿಮಿಷ ನಾಟಕ ನೋಡಿಕೊಂಡು ತಿಂದಿದ್ದೆಲ್ಲ ಜೀರ್ಣಾಗಲಿ ಅಂತ ಕೂತಿದ್ವಿ. ಸೀದಾ ಅಲ್ಲಿಂದ ರೂಮಿಗೆ ಬಂದು ದಬಾಕ್ಕೊಂಡು ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ.